ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈ ಕಡೆ ಒಂದು ಪಾರ್ಕ್ನ ಸೃಷ್ಟಿ ಮಾಡಿದ್ದಾರೆ. ಜನರಿಗೆ ಇಲ್ಲಿ ಬಿಸಿಲು ತಾಪ ಜಾಸ್ತಿ ಇರುತ್ತೆ, ಬಿಸಿಲಲ್ಲಿ ಯಾವಾಗೂ ಇರ್ತಾರೆ, ಕೆಲಸ ಈ ಥರದ್ದು ಮಾಡ್ತಿರ್ತಾರೆ. ಮಕ್ಳುಗಳಿಗೆ ಮತ್ತೆ ಬಂದವ್ರಿಗೆ ಇಲ್ಲೊಂದು ತಂಪಾದ ಗಾಳಿ ಬೀಸಲಿ ಮತ್ತೆ ಅವ್ರ ಒಂದು ಒಳ್ಳೆ ಒಂದು ವಾತಾವರಣದಲ್ಲಿ ತಿರುಗಾಡ್ದಂಗೆ ಆಗಲಿ ಅಂತ ಹೇಳಿ ಇಲ್ಲೊಂದು ಪಾರ್ಕ್ ಮಾಡಿದ್ದಾರೆ. ನೋಡಿ ಆ ಪಾರ್ಕಲ್ಲೇ ಫಾಲ್ಸು, ಒಂದು ವಾಟರ್ ಫಾಲ್ಸ್ ತರ ಒಂದು ಫಾಲ್ಸ್ ಅನ್ನು ಸಹ ಮಾಡಿದ್ದಾರೆ. ಇಲ್ಲಿ ಚೆನ್ನಾಗಿದೆ ಒಂಥರ ಜಾಗ. 7 ಬೋರ್ವೆಲ್ ಹೊಡ್ದಿವಿ ಸರ್. ಹಾ ಇಲ್ಲಿ 7 ಬೋರ್ವೆಲ್ 6 ಬೋರ್ವೆಲ್ ನಮ್ ಪಾರ್ಕ್ನಾಗೆ ಹೊಡ್ದಿವಿ ಸರ್. ಹಾ ಹಾ ಒಂದ್ 1000 ಫೀಟ್ ತನಕ ಹೊಡ್ದಿ, ಒಂದ್ ಹನಿವ್ ನೀರ್ ಬಿದ್ದಿಲ್ರಿ. ನೀರು ಬಿದ್ದಿಲ್ಲ. 7ನೇ ಬೋರ್ವೆಲ್ 2 ಇಂಚ್ 2.5 ಇಂಚ್ ನೀರ್ ಬಿದ್ದ ಸರ್. ಮಕ್ಕಳ ನಮಸ್ತೆ. ಹೇಗಿತ್ತು ಪಾರ್ಕ್? ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಯಾವ ಸ್ಕೂಲ್ ನೀವೆಲ್ಲ? ಸ್ಕೂಲ್ ಹೌದಾ? ತುಂಬಾ ಚೆನ್ನಾಗಿತ್ತಾ? ಹೋಗಿದ್ರಾ? ಓಕೆ 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 ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನನ್ನ ಹೆಸರು ಚೇತನ್ ಅಂತ. ಓಕೆ ಸರ್. ಈ ಕರ್ನಾಟಕದ ಗಡಿ ಭಾಗ ಬರ್ಬೇಕಾದ್ರೆ ನಾನು ಇಲ್ಲೊಂದು ಬೋರ್ಡ್ ನೋಡಿದೆ, ಈ ತರದೊಂದು ಉದ್ಯಾನವನ ಇದೆ ಅಂತ. ಮತ್ತೆ ಸ್ಕೂಲ್ ಮಕ್ಕಳೆಲ್ಲ ಜಾಸ್ತಿ ಬರ್ತಾ ಇದ್ರು, ಹಾಗಾಗಿ ಇದೇನಿದು ನೋಡೋಣ ಅಂತ ಬಂದೆ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಈ ಪಾರ್ಕ್ ಏನ್ ಸರ್ ಇದು? ಯಾವ ತರ ಇದು ಮಾಡಿರೋದು? ಇದು ನಮ್ಮ ಅರಣ್ಯ ಇಲಾಖೆ ಕಡೆಯಿಂದ ಮಾಡಿರೋ ಸರ್, ಲುಂಬಿನಿ ಉದ್ಯಾನವನ ಅಂತ. ಇದೇನಂತ ನಮ್ಮ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಎಲ್ಲ ಹಳ್ಳಿಗಳಿಂದ ಮತ್ತು ಸಿಟಿಗಳಿಂದ ಬರ್ತಕ್ಕಂತ ಎಲ್ಲಾ ಮಕ್ಕಳು, ಸ್ಕೂಲ್ ಮಕ್ಕಳಿಗೆ, ಹಳ್ಳಿಗಳ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಪ್ರೈವೇಟ್ ಸ್ಕೂಲ್ ಮಕ್ಕಳು, ಎಲ್ಲಾ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದು ಉದ್ಯಾನವನ ಮಾಡಿದ್ವಿ. ಆಟ ಆಡೋದಕ್ಕೆ ಒಂದು ಉದ್ಯಾನವನ. ಇಲ್ಲಿ ನೆಕ್ಸ್ಟ್ ಮುಂದೆ ಏನೇನು ಇದಾವೆ ಅಂತ ತೋರಿಸ್ಕೊಡ್ತೀನಿ ಸರ್. ಬನ್ನಿ ಸರ್, ಹೋಗೋಣ ಬನ್ನಿ. ತುಂಬಾ ಚೆನ್ನಾಗಿದೆ ಸರ್, ಇಲ್ಲೊಂಥರ ವಾತಾವರಣನೇ ಚೆನ್ನಾಗಿದೆ. ಇದು ಸೈಡ್ ರೈಲಿಂಗ್ ಅಂತ ಸರ್. ಇದು ವುಡ್ ಟೈಪ್ ಮಾಡಿರೋದು ಸರ್. ಇದು ಎಲ್ಲ ವುಡ್ ತರನೇ ಕಾಣತ್ತಾರ. ಫುಲ್ ಇದೆಲ್ಲ ಅರಣ್ಯ ಇಲಾಖೆಗೆ? ಅರಣ್ಯ ಇಲಾಖೆ ಸರ್. ಮಕ್ಕಳದ ಆಟ ಮೈದಾನ ಅಂತಾನೆ ಇದೆ. ಇದು ಪರಗೋಲ್ಲ ಅಂತ ಸರ್. ಇದು ಪರಗೋಲ್ಲ ಅಂತ 2 ಫ್ಲೋರ್ ಇಂದ. ಅಂದ್ರೆ ಈಗ ಬೇಸಿಗೆ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಕೆಳಗಡೆ ಮೇಲ್ಗಡೆ ಕೂಡೋಕೆ ಮತ್ತು ಊಟ ಮಾಡೋದಕ್ಕೆ ಪ್ಲೇಸ್ ಸರ್. ಇದು ಪ್ಲೇಸ್ ಮೇಲ್ಗಡೆ ಹೋಗ್ಬೋದಲ್ಲ? ಮೇಲ್ಗಡೆ ಕೂಡ ಹೋಗೋಣ ಸರ್. ಸರ್ ಚೆನ್ನಾಗಿದೆ, ಆರಾಮಾಗಿ ಸ್ಕೂಲ್ ಮಕ್ಕಳೆಲ್ಲ ಬಂದು ಸರ್ ಹೋಗ್ಬೋದು. ಬರ್ತಾ ಇರ್ತಾರಲ್ಲ ಜಾಸ್ತಿ ಮಕ್ಕಳೆಲ್ಲ? ಬರ್ತಾ ಇರ್ತಾರೆ ಸರ್. ಇದು ಚೆನ್ನಾಗಿದೆ ಸರ್. ಇಲ್ಲಿ ಮೇಲ್ಗಡೆ ಇದು ಹೆಂಗಿದೆ ಸರ್ ಅಂದ್ರೆ, ನಿಮ್ ಕಡೆ ಮಂಗಳೂರು ಮತ್ತು ಮಡಿಕೇರಿ, ಶಿವಮೊಗ್ಗ ಟೈಪ್ ಆತರ ಅಲ್ಲಿ ಈ ತರ ಆ ಕಡೆಗೆ ಇರೋದು ಮಂಗಳೂರು ಸೈಡ್. ಆ ತರ ಒಂದು ಹೊಸದಾಗಿ ಈ ಕಡೆ ನಮ್ದು ಕಲಬುರಗಿ ಜಿಲ್ಲೆ ಈ ನಮ್ ಚಿತ್ತಾಪುರ ತಾಲೂಕು ಗುಂಡಗುರ್ತಿ ಗ್ರಾಮದಲ್ಲಿ ಈ ಪಾರ್ಕ್ ನಲ್ಲಿ ಹೊಸದಾಗಿರೋ ಮಾಡೋದು ಸರ್. ಇದು ಹೊಸದಾಗಿ ಮಾಡಿ ನಮ್ ಕಲಬುರಗಿ ಜಿಲ್ಲೆಯಲ್ಲಿ ಈ ಟೈಪ್ ಎಲ್ಲೂ ಮಾಡಿದ್ ಸರ್. ಈ ತರದ್ದು ಎಲ್ಲೂ ಫಸ್ಟ್ ಟೈಮ್ ಇದು ಪರಗೋಲ್ ಅಂತ ಸರ್. ಇದ್ರೆ ಒಳ್ಳೆ ಗಾಳಿ 2 ಫ್ಲೋರ್ ಇಂದ ಈ ಕಡೆಯಿಂದ ಇದು ನೋಡ್ಬೋದು ಸರ್. ಈ ಕಡೆಯಿಂದ ಚೆನ್ನಾಗಿ ವ್ಯೂ ನೋಡ್ಬೋದು. ಈ ಕಡೆಯಿಂದ ಚೆನ್ನಾಗಿದೆ ಇದು. ಸರ್ ಒಂದೊಳ್ಳೆ ಒಂದು ಅರಣ್ಯ ಪ್ರದೇಶದಲ್ಲಿ ಬೇಸಿಗೆ ನಂತರ ಬೇಸಿಗೆ ದಿವಸದಲ್ಲಿ ಹಸಿರಾಗಿರ್ತಕ್ಕಂಥ ಬೇವಿನ ಗಿಡಗಳೇ ಜಾಸ್ತಿ ಇದೆ ಸರ್. ಬೇವಿನ ಗಿಡ? ಹೌದು, ಬೇವಿನ ಗಿಡ ಜಾಸ್ತಿ ಹಾಕಿದ್ದಾರೆ ಇಲ್ಲಿ. ಬೇವಿನ ಗಿಡನೇ ಜಾಸ್ತಿ ಇದೆ. ಮತ್ತೆ ಅಲ್ಲಿ ಕೆಳಗಡೆ ಆಟದ ಮೈದಾನ ಎಲ್ಲ ಇದೆಯಾ? ಎಷ್ಟು ವರ್ಷ ಆಯ್ತು ಈಗ ಇದು ಮಾಡಿ ಸರ್? ಇವಾಗ ಈ ಜನವರಿ 26ಗೆ 1 ವರ್ಷ ಕಂಪ್ಲೀಟ್ ಆಗ್ತದೆ ಸರ್. 1 ವರ್ಷ? ಹೌದಾ? ಈಗ ರೀಸೆಂಟ್ ಆಗಿ ಆಗಿರೋದು ಇದು? ಹೋದ ವರ್ಷ ಜನವರಿ 26ಗೆ ಮಾಡಿದ್ವಿ ಸರ್. ಈ ಜನವರಿ 26ಗೆ ಮತ್ತೆ 1 ವರ್ಷ ಕಂಪ್ಲೀಟ್ ಆಗ್ತದೆ ಸರ್. ಚೆನ್ನಾಗಿದೆ, ಆರಾಮಾಗಿ ಬಂದು ಇಲ್ಲಿ ಕುತ್ಕೊಳ್ಳೋಕೆಲ್ಲ. ಕುತ್ಕೊಳ್ಳೋಕೆಲ್ಲ ಇದೆ ಸರ್. ಮಕ್ಳುಗಳಿಗಂತೂ ಏನ್ ಮಾಡ್ಸಿದ ಜಾಗ ಬಿಡಿ ಇದು. ಮಕ್ಳುಗಳ ಆಟ ಆಡಕ್ಕೆ ಮಕ್ಕಳದ ಆಟದ ಮೈದಾನ ಅಂತಾನೆ ಬಂದ್ ಹಾಕಿದೀರಾ? ಇದೊಂದು ಸಣ್ಣದು ಏನಂತ ಬಳ್ಳಿಯಲ್ಲಿ ಮಾಡಿರ್ತಕ್ಕಂಥ ತಾಯಿ ಮಗುವಿಗೆ ಎತ್ಕೊಂಡಿರುವಂತದ್ದು ಒಂದು. ಹೌದು, ಚೆನ್ನಾಗಿದೆ ಅದು. ನೆಕ್ಸ್ಟ್ ಇವಾಗ ಮಕ್ಕಳ ಆಟದ ಮೈದಾನ ಸರ್. ಮಕ್ಕಳ ಆಟದ ಮೈದಾನ ಇವಾಗ ಎಲ್ಲ ಮಕ್ಕಳು, ಸ್ಕೂಲ್ ಮಕ್ಕಳು ಇಷ್ಟ ತನಕ ಆಟ ಆಡ್ತೀನಿ ಸರ್. ರಿಟರ್ನ್ ಮತ್ತು ಸ್ಕೂಲಿಗೆ ಹೊರಟಿದ್ರು. ಯಾಕೆ ಸ್ವಲ್ಪ ಬಿಸಿಲು ಆಯ್ತಲ್ಲ ಅಂದ್ರೆ ಒಂದು ಬಂದ್ ಕೇಸ್ ಎಲ್ಲಾ ಕಡೆ ಓಡಾಡ್ಕೇಸಿಂದ. ಅಂದ್ರೆ ಈ ಕಡೆ ಅಂದ್ರೆ ವಾರ ಕರ್ಕೊ ಬರ್ತಾರ ಮಕ್ಳುಗಳನ್ನ? ಯಾವ ತರ ಅಂತ? ಸರ್. ಹೌದಾ? ಯಾವಾಗ ಒಂದೊಂದ್ ಸ್ಕೂಲ್ದವ್ರು ಒಂದೊಂದ್, ಈಗ ಡಿಸೆಂಬರ್ ಸ್ಟಾರ್ಟ್ ಆಗ್ತಲ್ಲ ಸರ್, 1 ಡೇ ಪಿಕ್ನಿಕ್ ಅಂತ ಕರ್ಕೊಂಡ್ ಬರ್ತಾರೆ ಸರ್. ನೋಟಿಸ್ ಬೋರ್ಡ್ಗಳು ಇದಾವೆ ಸರ್. ಅಂದ್ರೆ ಹೆಂಗಪ್ಪ ಅಂದ್ರ ಮರಗಳ ಬಗ್ಗೆ, ಮರಗಳ ಮಹತ್ವ ಅಂದ್ರೆ ಏನಪ್ಪಾ ಅಂದ್ರ ಒಂದು ಗಿಡದ ಬಗ್ಗೆ ಯಾವ ರೀತಿ ಎಲ್ಲ ಏನ್ ಯೂಸ್ ಆಗ್ತದ,
ಎಲ್ಲದ್ರ ಬಗ್ಗೆ ಇದರಿಂದ ಮಾಹಿತಿಗಳಿದೆ ಸರ್. ಮರಗಳ ಮಹತ್ವನ ತಿಳಿಸ್ತದೆ. ಹಾ ಸರ್. ಚೆನ್ನಾಗಿದೆ ಒಂದು ಕಾನ್ಸೆಪ್ಟ್ ಅಲ್ಲಿ ಇದು. ಸರ್ ಇಲ್ಲಿ ಇದ್ರದ್ದು ತಗೊಳಮ್ಮ. ಫಸ್ಟ್ ಹಾ, ಇದು ಸರ್. ನೋಡಮ್ರಿ ಹಾವಿನ ಬಗ್ಗೆ. ಸರ್ ಏನು ಸರ್ ಇದು ಹಾವಿನ ಬಗ್ಗೆ ಇದು? ಹಾವಿನ ಬಗ್ಗೆ ಸರ್. ಹಾ ಈಗ ಸ್ಪಷ್ಟವಾಗಿದೆ. ಇದು ಹಾವಿನ ಬಗ್ಗೆ ಸರ ಹೆಂಗಪ್ಪ ಅಂದರು, ಎಲ್ಲರೂ ಹೇಳ್ತಾರೆ ಹಾಲನ್ನು ಜೀರ್ಣಿಸಿಕೊಳ್ಳಲಾಗದ ಇಲ್ಲಿ ನಾಗರ ಹಾವಿನ ಪ್ರಿಯವಾದ ಆಹಾರ. ಅಂದ್ರ ನಾಗರ ಹಾವು ಹಾಲು ಕುಡಿತಂತ ಅಂತ ಹೇಳ್ತಾರಲ್ಲ ಸರ್, ಹೌದು, ಅದರ ಆಹಾರ ಅನ್ನೋದು ಬರೀ ಇಲಿ ಆಗಿರ್ತದ ಇಲ್ಲ ಆಗಿರುತ್ತೆ, ಹಾಲು ಕುಡಿಯಲ್ಲ ಅದು. ಸರ್. ಹಾ, ಇದು ಹಾವು ಸೇಡು ತೀರಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ ಎಲ್ಲರೂ. ಹಾ. ಹಾವು ಸೇಡು ತೀರಿಸಿಕೊಳ್ಳಲು ಕೊಳ್ಳಲು ಪ್ರಾಣಿಗಳಲ್ಲ, ಅಸಲಿಗೆ ಅವು ಮನುಷ್ಯರ ನೆನಪು ಇಡುವುದಿಲ್ಲ, ಸರ್. ಅದಕ್ಕೆ ಯಾವುದೇ ಯಾವ್ದು ಸೇಡ್ ಇರುವುದಿಲ್ಲ ಅಂತ. ಇದು ಹಾವು ಪುಂಗಿನ ಅದಕ್ಕೆ ತಲೆದೋಗುತ್ತದೆ, ಹಾ. ಅದು ಸುಳ್ಳು ಅಂತ. ಹಾವುಗಳಿಗೆ ಹೊರ ಕಿವಿಗಳಿಲ್ಲ, ಹಾ, ಇಲ್ಲ. ಅವಕ್ಕೆ ಶಬ್ದ ಕೇಳಿಸುವುದಿಲ್ಲ. ಹೌದು. ಆವಾಡಿಗನ ಪುಂಗಿ ಚಲನವನ್ನು ಹಾ. ಆನಂದಿಸುತ್ತದೆ, ಅವುಗಳಲ್ಲಿ ಅನುಸರಿಸುತ್ತದೆ. ತಲೆಯಲ್ಲಿ ಮಣಿಗಳು ಇರುವುದಿಲ್ಲ, ಮಣಿಗಳಿರ್ತದೆ. ಇರುವುದು ಮೆದುಳು ಮಾತ್ರ. ಮೆದುಳು ಮಾತ್ರ. ಕರೆಕ್ಟ್. ಇದು ಜನಗಳು ನಿಜ. ಬಹಳ ಜನಗಳಿಗೆ ಗೊತ್ತಿಲ್ಲ ಸರ್. ಬಹಳ ಗೊತ್ತಿಲ್ಲ ಇದು. ಹಾ, ಸರ್. ನಿಜ, ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ ಇವೆಲ್ಲ. ನಿಜ, ಇದನ್ನೆಲ್ಲ ಇರ್ಬೇಕಿದು ಮಕ್ಳುಗಳಿಗೆ, ಇದು ಇಂಪಾರ್ಟೆಂಟ್ ಇವೆಲ್ಲ. ಹಾ, ಸರ್. ಒಳ್ಳೆ ಗಾಳಿ ಬೀಸುತ್ತೆ ಮಾತ್ರ ಈ ಕಡೆ, ಸಗದಾಗಿದೆ ಜಾಗ ಗಾಳಿ ಮಾತ್ರ. ಗಾಳಿ ಜೊತೆಗೆ ಬಿಸಿಲು ಬೀಸ್ತಾ ಇದೆ ಸರ್. ಇವಾಗ ಸ್ಟಾರ್ಟ್ ಆಯ್ತು ಸಣ್ಣದಾಗಿ. ಬಿಸಿಲು ಸ್ಟಾರ್ಟ್ ಆಯ್ತು ಈಗ. ಯಾವಾಗ ಸಂಡೇ ಜಾಸ್ತಿ ಬರ್ತಾರ ಜನ ಇಲ್ಲಿ? ಸರ್ ಸಾಟರ್ಡೆ ಸಂಡೇ ಮತ್ತು ಹಾಲಿಡೇದಾಗ ಜಾಸ್ತಿ ಜನ ಬರ್ತಾರೆ ಸರ್. ಉಳಿದ ಟೈಮ್ದಲ್ಲಿ ಅಂದ ಒಂದ್ 50 ಜನ 80 ಜನ. ಇದು ಮಿಯಾವಾಕಿ ಅರಣ್ಯ ಚಿಟ್ಟೆ ಪಾರ್ಕ್ ಅಂತ ಮಾಡಿದ್ವಿ ಸರ್. ಚಿಟ್ಟೆ ಪಾರ್ಕ್. ಹಾ ಸರ್. ಮಿಯಾವಾಕಿ ಅಂದ್ರೆ ಸಣ್ಣದಾಗಿರೋ ಒಂದು ಕಾಡು ಸರ್. ಕಾಡು. ಚಿಟ್ಟೆ ಪಾರ್ಕ್ ಅಂದ್ರೆ ಆ ಕಡೆ ಸರ್, ಈ ಕಡೆಯಿಂದ ಒಳಗಡೆಯಿಂದ ಹೋಗಿ. ಬನ್ನಿ. ಇದು ಮಿಯಾವಾಕಿ ಅನ್ನೋದು ಜಪಾನ್ ದೇಶದ ಒಂದು ಟೆಕ್ನಿಕ್ ಸರ್ ಇದು. ಅಂದ್ರೆ ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಗಿಡಗಳು ಬೆಳೆಸಬಹುದು ಸರ್. ಬೆಳೆಸೋದು. ಹಾ ಸರ್. ಹೆಂಗಪ್ಪ ಅಂದ್ರೆ ಒಂದು ಸ್ಕ್ವೇರ್ ಮೀಟರ್ 4ರಿಂದ 5 ಗಿಡ ಹಚ್ತೀವಿ ಸರ್. ಮತ್ತೆ ಹೆಂಗದಪ್ಪ ಅಂದ್ರೆ ಒಂದು ಸ್ಕ್ವೇರ್ ಮೀಟರ್ 4ರಿಂದ 5 ಗಿಡಗಳು ಬೇರೆ ಬೇರೆ ಜಾತಿ ಗಿಡಗಳು ಹಚ್ತೀವಿ ಸರ್. ಒಂದೇ ಜಾತಿ ಗಿಡಗಳು ಹಚ್ಚಿದ್ರು ಬೆಳೆಯಂಗಿಲ್ಲ ಸರ್. ಬೇರೆ ಬೇರೆ ವೆಟಿ ಇದ್ರೆ ಅವು ಒಂದಕ್ಕೊಂದು ಕಾಂಪಿಟೇಷನ್ ಇಂದ ಬೆಳಿತಾವ ಸರ್ ಅವು. ಇದು ಹೋದ ವರ್ಷ ಡಿಸೆಂಬರ್ ಅಲ್ಲಿ ಪ್ಲಾಂಟ್ ಮಾಡಿದ್ ಸರ್ ಇದು. ಹೋದ ವರ್ಷ ಡಿಸೆಂಬರ್ ಅಲ್ಲಿ. ಈ ಏನಂತಾರೆ, ಈ ಡಿಸೆಂಬರ್ 1 ವರ್ಷ ಆಗ್ತದೆ ನೋಡಿ ಸರ್. 1 ವರ್ಷ ಆಗ್ತದೆ. ಹೋದ ವರ್ಷ ಈ ಟೈಪ್ ಇತ್ತು ಸರ್ ಡಿಸೆಂಬರ್ ಅಲ್ಲಿ. ಇದೇನ್ ಪ್ಲಾಂಟ್ ಮಾಡೋದು ಈ ತರ ಇತ್ತು, ಈಗ ಈ ತರ ಆಗಿದೆ. ಹಾ ಸರ್. ಈ ಕಡೆ ಯಾಕಂದ್ರೆ ಈಗ ನಮ್ ಕಲ್ಯಾಣ ಕರ್ನಾಟಕ ಭಾಗ ಆಗಿರ್ಬೋದು, ಈ ಕಡೆ ಏನಂತಾರ ಕಾಡು ಕಡಿಮೆ ಅಲ್ಲ ಸರ್. ಕಾಡು ಕಡಿಮೆ. ಈಗ ಪಾರ್ಕ್ನಾಗ ಬಂದಿರ್ತಲ್ರಿ ಜನಗಳು, ಓಡಾಡ್ಕೊಂಡು ಸುಸ್ತಾಗಿ ಸ್ವಲ್ಪ ನೆರಳಿರ್ಬೇಕು. ಹೊಸದಾಗಿ ಒಂದು ಯೂನಿಕ್ ಆಗಿರ್ಲಿ ಅಂತ ಮಾಡಿದ್ವಿ ಸರ್. ಬನ್ನಿ ಹೋಗೋಣ ಈಗ, ನೋಡೋಣ ಯಾವ ತರ ಇದೆ. ಈಗೆಲ್ಲ ಬಿಸಿಲಂದು ಹೊರಗೆ ಓಡಾಡಿದ್ವಲ್ಲ ಸರ್, ಈಗ ಸರ್. ಎಷ್ಟು ಚೆನ್ನಾಗಿದೆ ಇಲ್ಲಿ, ಎಷ್ಟು ಗಾಳಿ ಬೀಸ್ತಿದೆ ನೋಡಿ. ಇದಕ್ಕ ಹೊರಗಿನಿಂದ ಒಳಗೆ ಎಲ್ಲಾ ಜಾತಿ 4% ಟೆಂಪರೇಚರ್ ಕಡಿಮೆ ಇರುತ್ತೆ. ಹೌದು, ಬಿಸಿಲು ನಿಜ. ಒಳಗಿಂದ ಹೊರಗಿಂದ ಸರ್. ಎಲ್ಲಾ ಜಾತಿ ಗಿಡಗಳು ಹಾಕ್ಬಿಟ್ಟಿದ್ರೆ. ಇಲ್ಲಿ ನಮ್ಮ ಲೋಕಲ್ ಗುಲ್ಬರ್ಗದಲ್ಲಿ ಏನ್ ಬೆಳಿತೀವಿ ನೋಡಿ ಸರ್, ಯಾವ ಗಿಡಗಳು ನೋಡಿ ಮಿನಿಮಮ್ ಒಂದು 70 ವೆರೈಟಿ ಗಿಡಗಳು ಅವ ಸರ್. ಇಲ್ಲಿ ಅರ್ಧ ಎಕರೆದಾಗ 1700-800 ಗಿಡಗಳು ಹಾಕಿದ್ವಿ ಸರ್. ಇಲ್ಲಿ ಇಲ್ಲೆಲ್ಲ ಕುಂದ್ರದಾಕ ಬಂದವರಿಗೆ ಟೇಬಲ್ಸ್ ಮುಂದೆ ಹೆಚ್ಚಿಗೆ ಹಾಕ್ತಿವಿ ಸರ್. ಇನ್ನು ಮುಂದಕ್ಕೆ ಸ್ವಲ್ಪ ಬೆಳೆದ್ಮೇಲೆ ಜಾಸ್ತಿ ಮಾಡ್ತೀರಾ? ಅಂದ್ರೆ ಸ್ಪ್ರಿಂಕ್ಲರ್ ನೀರ್ ಯೂಸ್ ಮಾಡತ್ತೀವಿ ಸರ್. ಇದು ಸ್ಪ್ರಿಂಕ್ಲರ್ ಗಿಡಗಳಿಗೆ ಎಲ್ಲಾ ವೆರೈಟಿ ಇದಾವ ಸರ್. ಚೆನ್ನಾಗಿದೆ ಇದೊಂದು ಕಾನ್ಸೆಪ್ಟ್. ಬೇಕಲ್ಲ ಸರ್ ತಂಪು ಬೇಕು. ಹೌದು, ನಮ್ ಭಾಗಕ್ಕೆ ಕಾಡೇ ಇಲ್ಲ ಸರ್. ನಿಮ್ ಕಾಡಿಲ್ಲ. ಹೌದು, ಕಾಡು ಕಡಿಮೆ. ಸಣ್ಣದ ಒಂದು ಬಯಲು ಸೀಮೆ ಅಲ್ಲ ನಿಮ್ದೆಲ್ಲ. ಕಾಡು ಕಡಿಮೆ. ನೀವೇ ಈಗ ಹೊಸದಾಗ ಒಂದು ಸೃಷ್ಟಿ ಮಾಡ್ಕೊಂಡಿದ್ರೆ ಕಾಡ. ಹೌದು ಸರ್. ಇದು ಬಟರ್ಫ್ಲೈ ಪಾರ್ಕ್ ಅಂತ. ಬಟರ್ಫ್ಲೈ ಪಾರ್ಕ್. ಇದು ಮೇಲಿಂದ ಡ್ರೋನ್ ಕ್ಯಾಮ್ರಾದಲ್ಲಿ ಬಟರ್ಫ್ಲೈ ತರ ಕಾಣುತ್ತೆ ಸರ್. ಮೇಲ್ಗಡೆಯಿಂದ ಬಟರ್ಫ್ಲೈ ತರ. ಇಲ್ಲಿ ನಮ್ಮ ಏನಂತಾರೆ, ನಮ್ ಕರ್ನಾಟಕದಲ್ಲಿ 320 ಇದಾವ ಸರ್ ಇವು ಬಟರ್ಫ್ಲೈಗಳು. ಈ ನಮ್ ಗುಂಡುಗುರ್ತಿ ಲುಂಬಿನಿ ಪಾರ್ಕ್ ದಾಗ ಸರ್ 51 ವೆರೈಟಿ ಇದಾವ ಸರ್. 51 ವೆರೈಟಿ ಸರ್. ಇಲ್ಲಿ ಒಬ್ಬರು ನಮ್ ಸರ್ ಅವರು ರಿಸರ್ಚ್ ಮಾಡಿದಾರೆ ಸರ್. ಅವ್ರು 1 3 ತಿಂಗಳು ಹೋದ ವರ್ಷ
ಹಾ ಮಾಡಿದ್ಮೇಲೆ ಇದು ಏನದ ರೆಕಾರ್ಡ್ಸ್ ಹಾಕಿದೀವಿ ಸರ್ ಎಲ್ಲ ನಿಮ್ಸ್ಕೊಂಡು. ಅದೇ ಅದೇ ಎಲ್ಲ ಚಿಟ್ಟೆಗಳಿಗೆ ಏನ್ ಬೇಕು ಅದನ್ನ ನಾವು ಕ್ರಿಯೇಟ್ ಇಲ್ಲಿ ಮಾಡಿದ್ರೆ ಚಿಟ್ಟೆಗಳಿಗೆ ಏನಪ್ಪಾ ಅಂದ್ರೆ ಎಲ್ಲ ಬರುತ್ತೆ. ಅದಕ್ಕೆ ಬೇಕಾದಂತ ಫ್ಲವರಿಂಗ್ ಗಿಡಗಳು ಅದೇ ಹಚ್ಚಿವಿ ಅದೇ ಸರ್. ಅದು ಆ ಫ್ಲವರ್ಸ್ ಹಾ. ಗಿಡಗಳಿದ್ರೆ ಚಿಟ್ಟೆಗಳು ಹಾ, ಸರ್. ತಾನಾಗೇನೆ ಹಾ, ಬರ್ತವೆ. ಸರ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಇಲ್ಲಿ. ಬಟರ್ಫ್ಲೈ ಇದೆಲ್ಲ ಪಾರ್ಕ್ ಸರ್ ಇದು. ಆ, ಇದು ಹಂಗ್ ನಮ್ಮ ಹಂಗ್ ಕಲ್ಯಾಣ ಹೋಗ್ಬೋದಲ್ಲ, ಅಲ್ಲಿ ಬರ್ಬೋದಲ್ಲ, ಆ ಕಡೆಯಿಂದ ಬರ್ಬೋದಾ ಅಲ್ಲಿ ಹಾ ಹಂಗೆ? ಬರ್ಬೋದು ಸರ್, ಬರ್ಬೋದು ಸರ್. ಬರ್ಬೋದಾ? ಬನ್ನಿ ಇದು ಹಿಂಗೆ ಏನಂತ ಹೋಗೋಣ. ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಫಸ್ಟ್ ಟೈಮ್ ಮಾಡಿರೋದು ಸರ್ ಇದು ಹೌದೌದು. ಬಟರ್ಫ್ಲೈ ಪಾರ್ಕ್. ಅದೇ ನಾನು ಜಸ್ಟ್ ಅದೇ ಹೋಗ್ಬೇಕಾದ್ರೆ ನೋಡ್ದೆ, ಏನೋ ಡಿಫ್ರೆಂಟ್ ಆಗಿದೆಯಲ್ಲ ಇಲ್ಲೊಂದು, ತಾವು ನೋಡೋಣ ಇದೊಂದು ಹೇಗಿರುತ್ತೆ ಅಂದ್ಬಿಟ್ಟು ಒಳಗಡೆ ಎಂಟ್ರಿ ಕೊಟ್ಟಿದ್ದು. ಬಟ್ ಚೆನ್ನಾಗಿದೆ ಬಿಡಿ ಇದು. ಈ ಕಡೆ ಭಾಗಕ್ಕೆ ಇದೊಂದು ಪಾರ್ಕ್ ಬೇಕಿತ್ತು, ಹಾ ಸರ್, ಬೇಕಿತ್ತು. ಯಾಕೆಂದ್ರೆ ಬಿಸಿಲು ನೋಡಿ ಈ ಕಡೆ ಅವರು ಸಾಕಾಗ್ಬಿಟ್ಟಿರ್ತಾರೆ, ಬಿಸಿಲು ಬಿಸಿಲು ಅಂತ. ಇವಾಗ ಡಿಸೆಂಬರ್ ಇಂದ ಹಾ. ಸ್ಟಾರ್ಟ್ ಆಗ್ತದೆ ಸರ್ ಬಿಸಿಲು. ಬಟ್ ಆದ್ರೆ ಮಕ್ಳುಗಳಿಗಂತೂ ಸಖತ್ ಜಾಗ ಬಿಡಿ ಇದು. ಹಾ ಸರ್, ಮಕ್ಳುಗಳು ಬರೋದಕ್ಕೆ ಹಾ ಸರ್. ತುಂಬಾ ಚೆನ್ನಾಗಿರುತ್ತೆ ಇದು. ವೀಕ್ಲಿ ಯಾವಾಗಾರ ಒಂದ್ ಟೈಮ್, ತಿಂಗಳಲ್ಲಿ ಎರಡ್ ದಿವಸ ಕರ್ಕೊಂಡ್ ಬಂದ್ರೆ ಬಹಳಷ್ಟು ಜನ ಫ್ಯಾಮಿಲೀಸ್ ಗಳು ಮಕ್ಕಳು ತಗೊಂಡು ಸ್ಕೂಲ್ ಮಕ್ಕಳು ಹ್ಮ್, ಹ್ಮ್, ಬಹಳಷ್ಟು ಹ್ಮ್. ಜನ ಬಂದಾರ ಸರ್. ಹಾ, ಬೀದರಿಂದನೂ ಬಂದಾರ ಸರ್ ಇಲ್ಲಿ. ಹೌದಾ? ಇಲ್ಲಿ ನಮ್ ಹಾ. ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ತಾಲೂಕು ಕಡೆಯಿಂದ ಬಂದಾರ ಸರ್ ಮಕ್ಕಳು, ಹಾ, ಫ್ಯಾಮಿಲೀಸ್ ಹಾ. ಎಲ್ಲರೂ. ಚೆನ್ನಾಗಿದೆ. ಇದು ಡ್ರೋನ್ ಅಲ್ಲಿ ನೋಡಿದ್ರೆ ನಿಮ್ಗೆ ಚಿಟ್ಟೆ ತರ ಹಾ, ಕಾಣಿಸುತ್ತೆ ಚಿಟ್ಟೆ ಇದು. ತರ ಕಾಣ್ತದೆ ಸರ್ ಮೇಲಿಂದ. ಮೇಲಿಂದ ನೋಡಿದ್ರೆ. Okay. ಇಲ್ಲಿ ಏನು ಎಲ್ಲ ಬೇಕಾದಂತ ಎಲ್ಲ ಬಹಳಷ್ಟು ವೆರೈಟಿಗಳು ಹಚ್ಚಿದ್ ಸರ್, ಹೂವಿಂದ ಸರ್. ಹಾ, ಅದಕ್ಕೆ ಹಾ. ಬೇಕಾದಂತ ಎಲ್ಲ. ಚೆನ್ನಾಗಿದೆ ಜಾಗ ಇದು. ಈಗ ಇಲ್ಲಿ ಹೋಗೋದಲ್ಲ ಈಗ? ಹಾ, ಹಿಂಗೆ ಹೋಗೋಣ? ಹಿಂಗ್ ಹೋಗಿ ಬರೋಣ ಸರ್ ಇಲ್ಲಿ ಹಿಂಗೆ ತನಕ. ಹೌದಾ? ಬನ್ನಿ. ನಡೀತಾರೆ ಇದು 3D ಫೋಟೋ ಸರ್ ಇದು. 3D ಫೋಟೋಸ್. ಹಗ್ಗ ಜಗ್ಗೋದದ ಹಗ್ಗ, ಕಟ್ಟಿರೋದು. ಹಾ, ಮತ್ತೆ ಇದು ಎಂತದ್ದು ಗ್ರಾಸ್ ತಿನ್ಸೋ ಸರ್ ಇದಕ್ಕೆ. ಹಾ, ಹಾ. ಇದು ಈ ತರದ್ದು. ಈ ಕಡೆ ಬಟರ್ಫ್ಲೈ ಸರ್ ಇದು. ಅಲ್ಲೆಲ್ಲ ಮಕ್ಳುಗಳಿಗೆ ಒಂದು ಖುಷಿ ಆಗ್ಬೇಕು ಆ ತರ ಸರ್ ಇಲ್ಲಿ ನಿಂತು ಮಕ್ಕಳು ತಕೊಳ್ಳೋದು ಫೋಟೋ ತಗೊಳಕ್ಕೆ. ಹೌದೌದು. ಟೈಗರ್ ಸರ್. ಈಗ ಕೈ ಇಟ್ಟು ತಕೊಳ್ಳೋದು ಸರ್. ಫೋಟೋ ತಗೊಳಕ್ಕೋಸ್ಕರನೇ ಇದ್ ಮಾಡಿರೋದು ಇಲ್ಲಿ. ಇದು ಏನೋ ಒಂದು ಇದು ಓಪನ್ MP ಥಿಯೇಟರ್ ಸರ್. ಹಾ, ಅಂದ್ರೆ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಏನಾದ್ರು ಪಿಕ್ನಿಕ್ ಅದು ಬಂದಾಗ ಸಣ್ಣ ಪುಟ್ಟ ಫಂಕ್ಷನ್ ಫಂಕ್ಷನ್ ಅದು ಮಾಡ್ಬೋದು. ಮಾಡ್ಬೋದು. ಏನಾದ್ರು ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಬಂದಿರ್ತಾರ, ಹಾ, ಹಾ, ಹಾ. ಒಂದು 150-200 ಓ. ಹುಡುಗರು ಕೂಡ್ತಾರೆ. ಆರಾಮಾಗಿ ಕುತ್ಕೊಂಡು ಇಲ್ಲಿ ಅವ್ರದ್ದು ಎಲ್ಲ ಟೀಚರ್ಸ್ ಸ್ಪೀಚ್ ಮಾಡ್ಬೋದು ಸರ್. ಸ್ಪೀಚ್ ಮಾಡ್ಬೋದು. ಹಾ. ಚೆನ್ನಾಗಿದೆ ಇದೊಂಥರ. ಮುಂದೆ ಹೋಗೋಣ ಬನ್ನಿ ಸರ್. ಹಾ, ಓಕೆ. ಒಂದೇ ರೈಟ್ ಇದೆಯಾ? ಈಗೆಲ್ಲ ತೊಗರಿ ಈ ಕಡೆ ಎಲ್ಲ ಸಿಕ್ಕಾಪಟ್ಟೆ ಬೆಳಿತಾರಲ್ಲ. ಸರ್ ಸಿಕ್ಕಾಪಟ್ಟೆ ಬೆಳಿತಿದ್ದಾರೆ, ಬಟ್ 6,000 6,500 ರೇಟ್ ಇದೆ ಸರ್. ಎಷ್ಟಕ್ಕೆ? ಒಂದ್ ಕ್ವಿಂಟಲ್ಗೆ ಒಂದ್ ಸರ್. ಕ್ವಿಂಟಾಲ್ಗೆ? ಸರ್ ಲಾಸ್ ಇದೆ ಸರ್. ಹೌದಾ? ಎಲ್ಲ ರೈತರು ಪಾಪ ನಮ್ ಕಡೆ ಲಾಸ್ ಇದೆ ಸರ್. ತೊಗರಿ ಇದೊಂದು ಸೇತುವೆ ಶೋ ಗಿಡಗಳು ಹಚ್ಕೊಂಡಿವಿ ಸರ್. ಸೇತುವೆ ಚೆನ್ನಾಗಿ ಮಾಡಿದ್ರೆ ಇದೊಂದು. ಮಳೆಗಾಲದಲ್ಲಿ ಹಚ್ಕೊಂಡಿದೀವಿ ಸರ್. ಹಾ, ಇವು ಮತ್ತೆ ನೆಕ್ಸ್ಟ್ 4-5 ತಿಂಗಳಲ್ಲಿ ಒಂದ್ ಹಂತಕ್ ಬರ್ತಾವ ಸರ್. ಹಾ, ಹಾ. ಇದು ವಾಟರ್ ಫಾಲ್ಸ್ ಮಾಡಿವಿ ಸರ್ ಇಲ್ಲಿ. ವಾಟರ್ ಫಾಲ್ಸ್. ಇಲ್ಲಿಂದ ಜನಗಳು ಸೆಲ್ಫಿ ತಕೊಳ್ಳೋ ಸರ್. ನಿಮ್ಗೆ ನೀರ್ ಆನ್ ಮಾಡಿ ಹಾ. ತೋರಿಸ್ತೀನಿ. ಆನ್ ಮಾಡ್ತೀರಾ ಈಗ? ಹಾ, ಸರ್. Okay. ನೋಡಿ ಸ್ನೇಹಿತರೆ, ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಈ ಕಡೆ ಒಂದು ಪಾರ್ಕ್ನ ಸೃಷ್ಟಿ ಮಾಡಿದ್ದಾರೆ. ಜನರಿಗೆ ಇಲ್ಲಿ ಬಿಸಿಲು ತಾಪ ಜಾಸ್ತಿ ಇರುತ್ತೆ, ಬಿಸಿಲಲ್ಲಿ ಯಾವಾಗೂ ಇರ್ತಾರೆ, ಕೆಲಸ ಈ ಥರದ್ದು ಮಾಡ್ತಿರ್ತಾರೆ. ಮಕ್ಳುಗಳಿಗೆ ಮತ್ತೆ ಬಂದವ್ರಿಗೆ ಒಂದು ತಂಪಾದ ಗಾಳಿ ಬೀಸಲಿ, ಮತ್ತೆ ಅವ್ರ ಒಂದು ಒಳ್ಳೆ ಒಂದು ವಾತಾವರಣದಲ್ಲಿ ತಿರುಗಾಡ್ದಂಗೆ ಆಗಲಿ ಅಂತ ಹೇಳಿ ಇಲ್ಲೊಂದು ಪಾರ್ಕ್ ಮಾಡಿದ್ದಾರೆ. ನೋಡಿ ಆ ಪಾರ್ಕಲ್ಲೇ ಫಾಲ್ಸು, ಒಂದು ವಾಟರ್ ಫಾಲ್ಸ್ ಥರ ಒಂದು ಫಾಲ್ಸ್ ಅನ್ನು ಸಹ ಮಾಡಿದ್ದಾರೆ ಇಲ್ಲಿ. ಚೆನ್ನಾಗಿದೆ ಒಂಥರ ಜಾಗ. ಸರ್ ಈ ಹಾ. ಒಂದು ವಾಟರ್ ಫಾಲ್ಸ್ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರಿ, ಹಾ, ಇಲ್ಲಿ 7 ಬೋರ್ವೆಲ್ ಹೊಡ್ದಿವಿ ಸರ್. ಹಾ, ಇಲ್ಲಿ 7 ಬೋರ್ವೆಲ್ 6 ಬೋರ್ವೆಲ್ ನಮ್ ಪಾರ್ಕ್ನಾಗೆ ಹೊಡ್ದಿವಿ ಸರ್. ಹಾ, ಹಾ. ಒಂದ್ 1000 ಫೀಟ್ ತನಕ ಹೊಡ್ದಿ, ಒಂದ್ ಹನಿಯೂ ನೀರ್ ಬಿದ್ದಿಲ್ರಿ. ನೀರ್ ಬಿದ್ದಿಲ್ಲ. 7ನೇ ಬೋರ್ವೆಲ್ 2 ಇಂಚ್ 2.5 ಇಂಚ್ ನೀರ್ ಬಿದ್ದ ಸರ್. ಇವಾಗೆಲ್ಲ ಆಟ ಆಡಕ್ಕೆಲ್ಲ ಹೌದು ಸರ್. ಮಾಡಿದಿರ. ಮತ್ತೆ ಇಲ್ಲಿಗೆ ಲಾಸ್ಟ್ ಆಗುತ್ತೆ ಇದು ಅರಣ್ಯ ಫುಲ್ಲು? ಇಲ್ಲ ಈ ಕಡೆ ಅಲ್ಲಿ